ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇರಬೇಕಾದ್ರೆ ಆಗೇನು ಪ್ರಸ್ತಾಪ ಆಗಿಲ್ವಾ ನಾಯಕತ್ವ ಬದಲಾವಣೆ ಬಗ್ಗೆ 2 ವರ್ಷ ಆದ ನಂತರ ಅಂತ? ಸ್ಪಷ್ಟವಾಗಿ ಹೇಳ್ತೇನೆ, ನಮ್ಗೆ ಯಾರು 2.5 ವರ್ಷ ಇವರು 2.5 ವರ್ಷ ಇವರು ಇನ್ನೊಂದು ವರ್ಷ ಅವರು ಅಂತ ಹೇಳಿಲ್ಲ. ಸ್ಪಷ್ಟವಾಗಿ ನಾನು ಹೇಳಿದ್ರೆ ಪಕ್ಷದ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ ಏನಾದರೂ ಬದಲಾವಣೆ ಅವಶ್ಯಕತೆ ಇದ್ರೆ. ಇದು ಸುಮ್ಮನೆ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಮಾಧ್ಯಮದಲ್ಲಿ. ಒಂದು ಇದೇನಂತಾರಲ್ಲ, ಒಬ್ರಿಗೊಬ್ರು ಜಾಸ್ತಿ ಮಾತಾಡ್ತಾ 106 ಮಂದಿ ಮಾತಾಡಿದ್ರೆ ಇದು ಹಂಗಾಗಿದೆ. ಆದರೆ ನನ್ನ ಪ್ರಕಾರ ಯಾವುದೇ ಬದಲಾವಣೆ ಇಲ್ಲ, ಯಾವುದೇ ಇಲ್ಲ. ಎಲ್ಲ ಸುಸೂತ್ರವಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ KPCC ಅವ್ರ ನೇತೃತ್ವದಲ್ಲಿ ಕೆಲಸ ನಡೀತದೆ ಮತ್ತು ಸರ್ಕಾರದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ನಡೀತದೆ. ಯಾವುದೇ ಬದಲಾವಣೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ನಾಯಕತ್ವ ಬದಲಾವಣೆ ಆದ್ರೆ ಅಥವಾ ಅದನ್ನೇ ಮುಂದುವರೆದ್ರೆ ಸ್ಪಷ್ಟಪಡಿಸಬಹುದಲ್ಲ ಹೈಕಮಾಂಡ್? ಈಗ ಗೊಂದಲವಾದಂತ ಹೇಳಿಕೆಗಳು ತಮ್ಮ ಪಕ್ಷದ ಶಾಸಕರು ಸಚಿವರೇ ಕೊಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಸೂಕ್ತ ತೀರ್ಮಾನವನ್ನು ಪಕ್ಷ ತಗೊಳುತ್ತೆ, ಟೈಮ್ ಬೇಕಲ್ಲ. ಈಗ ಏನಾಗ್ಬಿಟ್ಟದೆ, ನಿಮ್ಮ ಮಾಧ್ಯಮಗಳ ಸೃಷ್ಟಿನೇ ಜಾಸ್ತಿ ಆಗಿಬಿಟ್ಟದೆ. ನಾನು ಮಾಧ್ಯಮಗಳಿಗೆ ಯಾಕೆ ರಿಕ್ವೆಸ್ಟ್ ಮಾಡಿದೆ ಅಂದರೆ, ಥಿಂಕ್ ಆಫ್ ದ ಗೌರ್ಮೆಂಟ್, ನಾಟ್ ಇಂಡಿವಿಜುವಲ್. ವ್ಯಕ್ತಿಗತವಾದ ನೋಡಕ್ಕೆ ಹೋಗ್ಬೇಡ್ರಿ, ಅಭಿವೃದ್ಧಿ ಮಾಡಬೇಕಾಗಿದೆ ನಾವು. ಇದರಿಂದ ಗೊಂದಲ ಆಗಿ ಯಾವುದೋ ಅಧಿಕಾರಿಗಳ ಕೆಲಸ ಇವೆಲ್ಲ ಆಗೋದಿಲ್ಲ. ಆ ದೃಷ್ಟಿಕೋನಕ್ಕೆ ನೀವು ಸಹಕಾರ ಕೊಡಬೇಕು ಅಂತೇಳಿ ನಿಮಗೆ ಮನವಿ ಮಾಡ್ತೀನಿ. ಕಾಂಗ್ರೆಸ್ನಲ್ಲೇ ಬಣಗಳ ಬಡಿದಾಟ ಜೋರಾಗಿದೆ. ಸಿದ್ದರಾಮಯ್ಯ ಟೀಮ್ ಒಂದ್ ಕಡೆ ಶಕ್ತಿ ಪ್ರದರ್ಶನ, DK ಶಿವಕುಮಾರ್ ಕಡೆಯಿಂದ ಒಂದು ಶಕ್ತಿ ಪ್ರದರ್ಶನ ಆಗ್ತದೆ. ಏನ್ ಹೇಳ್ತೀರಿ ಅಂತ? DK ಶಿವಕುಮಾರ್ ಬಣ ಯಾರ ಬಣನೂ ಇಲ್ಲ, ನಾವೆಲ್ಲ ಒಂದೇ ಕಾಂಗ್ರೆಸ್ನವರು. ಅದರಲ್ಲಿ DK ಶಿವಕುಮಾರ್ ಅತ್ಯಂತ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಅವರೆಲ್ಲ ಹುಟ್ಟು ಪಕ್ಷ ಕಟ್ಟಿದಂಥವ್ರು DK ಶಿವಕುಮಾರ್. ಹೀಗಾಗಿ ಅವ್ರು ಎಂದೂ ಪಕ್ಷದ ವಿರುದ್ಧ ಅವರು ಮಾತಾಡಿಲ್ಲ, ಯಾರೂ ಮಾತಾಡಿಲ್ಲ. ಹಂಗೆ ಯಾರೋ ಒಬ್ಬಿಬ್ರು ಏನೋ ಮಾತಾಡ್ತಾರೆ ಅಂದ ತಕ್ಷಣ ಅದು ಆಗಲ್ಲ. ಈ ಸದ್ಯದ ಬೆಳವಣಿಗೆಗೂ ಕೂಡ ಕಾಂಗ್ರೆಸ್ನ ಕೆಲ ಶಾಸಕರು ಸಚಿವರು ಈಗ ಡೆಲ್ಲಿಗೆಲ್ಲ ಹೋಗ್ತಿರಲ್ಲ ಸರ್, ಏನ್ ಕಿವಿ ಮಾತು ಹೇಳ್ತೀರಿ? ಯಾರು ಡೆಲ್ಲಿಗೆ ಹೋಗಿಲ್ಲ. ಚಲುವರಾಯ ಸ್ವಾಮಿ ಹೋಗಿದ್ದು, ಅಗ್ರಿಕಲ್ಚರ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಇದೆ, ಹೋಗಿದ್ದಾರೆ. ಯಾರು MLAಗಳು ಹೋಗಿದ್ದಾರೆ ನನಗೆ ಗೊತ್ತಿಲ್ಲ. ಹೋಗಿದ್ರೆ ತಮ್ಮ ವೈಯಕ್ತಿಕ ಕೆಲಸಕ್ಕೆ ಹೋಗಿರ್ತಾರೆ ಆರಾಮಾಗಿ. ಸ್ವಲ್ಪ ಈಗ ಡೆಲ್ಲಿ ಚಳಿಗಾಲ ಪ್ರಾರಂಭ ಆಗಿದೆ, 1-2 ದಿವಸ ಆರಾಮಾಗಿ ಇದ್ದು ಬರೋಣ ಅಂತ ಹೋಗಿರ್ಬೋದು ಯಾರಾದರೂ, ಅಷ್ಟೇ. ನೀವೇ ಸೃಷ್ಟಿ ಮಾಡ್ಕೊಳ್ತೀರಪ್ಪ, ನಾವೇನು ಮಾಡೋಣ ಅದಕ್ಕೆ? ಹೀಗಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಇರ್ತದೆ. ಅದೇನಾರ ಬದಲಾವಣೆ ಬೇಕಾಗಿದ್ರೆ ವರಿಷ್ಠರು ಮಾತಾಡ್ತಾರೆ ನಮ್ಮ ಜೊತೆಗೆ, MLAಗಳ ಜೊತೆಗೆ. ಹೀಗಾಗಿ ನಾವು ಒಳ್ಳೆ ಸರ್ಕಾರ ಕೊಡ್ತೇವೆ, ಜನಪರವಾದಂಥ ಸರ್ಕಾರ ಕೊಡ್ತೇವೆ. ಇನ್ನು 2.5 ವರ್ಷ ಈಗಾಗಲೇ ಒಳ್ಳೆ ಕೆಲಸ ನಾವು ಮಾಡಿದ್ದೇವೆ, ಇನ್ನೂ ಮಾಡ್ತೇವೆ. ಸಿದ್ದರಾಮಯ್ಯನವರೇ ಈಗ 5 ವರ್ಷ ಕಂಪ್ಲೀಟ್ ಮಾಡ್ತಾರಾಗಿದ್ರೆ ನನ್ನ ಪ್ರಕಾರ. ಯಾಕಂತಂದ್ರೆ ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ ನಾವು ಆಯ್ಕೆ ಮಾಡಿದ ಮೇಲೆ ಇನ್ನೇನು ಏನಂತ ಹೇಳ್ಬೇಕು ನಾವು? ಅದಕ್ಕೆ ಪಕ್ಷದ ತೀರ್ಮಾನ ಆಗ್ತದೆ ಏನ್ರಿದ್ರೆ. ಅದ್ರ ಪ್ರಕಾರ ನನ್ನ ಪ್ರಕಾರ ಇಲ್ಲ.